ಅಭಿಯಾನಕ್ಕೆ ಸಚಿವರು ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಣ್ಣ ನೀರಾವರಿ ಸಚಿವ ಎನ್.ಎಸ್. ಬೋಸರಾಜು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೇವಲ ತುಂಗಭದ್ರಾ ಅಷ್ಟೇ ಅಲ್ಲ, ಅನೇಕ ನದಿಗಳು ಕಲುಷಿತಗೊಂಡಿವೆ. ಪ್ರತಿ ಜಿಲ್ಲೆಯ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ದೀನಿ ಅಂತ ಸಣ್ಣ ನೀರಾವರಿ ಸಚಿವ ಎನ್.ಎಸ್. ಬೋಸರಾಜು ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ನಮ್ಮ ಅಭಿಯಾನವನ್ನ ಮೆಚ್ಚಿ ಪ್ರತಿಕ್ರಿಯಿಸಿದ್ದಾರೆ. ಕ್ರಮ ವಹಿಸಬೇಕು ಈ ಬಗ್ಗೆ ಅಂತ ನಿರ್ದೇಶನ ಕೊಟ್ಟಿದ್ದೇನೆ. ಪ್ರತಿ ಜಿಲ್ಲೆಯ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದೀನಿ. ಅಷ್ಟೇ ಅಲ್ಲ, ತಪ್ಪು ಮಾಡಿದವರ ವಿರುದ್ಧ ಕ್ರಮ ಆಗಬೇಕು ಅಂತ ಎನ್.ಎಸ್. ಬೋಸರಾಜು ಹೇಳಿದ್ದಾರೆ. ಸಚಿವರಾದಂಥ ಎನ್.ಎಸ್. ಬೋಸರಾಜು ಅವ್ರ ಜೊತೆಲಿದ್ದೇನೆ. ಸರ್, ಈಗ ನೀರಾವರಿ ವಿಚಾರಕ್ಕೆ ಬಂದಾಗ ಈಗ ನಮ್ಮ ರಿಪಬ್ಲಿಕ್ ಕನ್ನಡ ಒಂದು ಅಭಿಯಾನ ಈಗ ಆರಂಭ ಮಾಡಿರುವಂಥದ್ದು. ರಾಜ್ಯದಲ್ಲಿರುವಂಥ ನದಿಗಳನ್ನು ಈಗಾಗಲೇ ಒಂದಿಷ್ಟು ನದಿಗಳು ಸತ್ತು ಹೋಗಿದ್ದಾವೆ, ಬರಡಾಗ್ತಿದ್ದಾವೆ. ಇಲ್ಲಿ ಎರಡು ಎಕ್ಸಾಂಪಲ್ ಸರ್. ಒಂದು, ತುಂಗಭದ್ರಾ ಜಲಾಶಯಕ್ಕೆ ಅಥವಾ ನದಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಕೆಮಿಕಲ್ ನೀರು ಮಿಕ್ಸ್ ಆಗ್ತಾ ಇದೆ. ಅಂಡರ್ಗ್ರೌಂಡ್ ವಾಟರ್ ಹಾಳಾಗ್ತಾ ಇದೆ. ಮನೆಗಳಲ್ಲೂ ಅದೇ ನೀರು ಕುಡಿತಾ ಇದ್ದಾರೆ. ಕ್ಯಾನ್ಸರ್ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳು ಬರ್ತಾ ಇದೆ. ಇದೇ ಥರ ದಾವಣಗೆರೆಯಲ್ಲೂ ಕೂಡ ಒಂದಿಷ್ಟು ಇಶ್ಯೂಗಳನ್ನ ಈಗಾಗಲೇ ನಿಮಗೆ ಗಮನಕ್ಕೆ ತಂದಿದ್ದೇವೆ. ಇದನ್ನು ಯಾವ ಥರ ನೋಡ್ತೀರಾ? ಯಾವ ರೀತಿ ಸರಿಪಡಿಸ್ಬೇಕು ಅಂತೀರಾ? ಒಂದಿಷ್ಟು ಇಂಡಸ್ಟ್ರಿಗಳು ಗೊತ್ತಿದ್ದು ಕಾನೂನನ್ನು ನಾವು ಲೆಕ್ಕಕ್ಕೆ ಹಾಕೊಳ್ಳಲ್ಲ ಅಂತ ತ್ಯಾಜ್ಯವನ್ನು ನದಿಗೆ ಬಿಟ್ಟು ಜನರ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ. ಅದೇ ಇದಾಗಲೇ ಇದು ಅನೇಕ ವರ್ಷಗಳಿಂದ ಇರುವಂಥ ಸಮಸ್ಯೆ. ಇವತ್ತು ತುಂಗಭದ್ರಾ ನದಿ ಇರ್ಬೋದು, ಈ ಬ್ಯಾಂಗ್ಳೂರಿನಲ್ಲಿ ನಾವು ನೋಡ್ತಾ ಇದ್ದೀವಿ. ವೃಷಭಾವತಿ ವ್ಯಾಲಿ ಅನೇಕರು ಬಂದು ನನಗೆ ರೆಪ್ರೆಸೆಂಟೇಷನ್ ಸಹಿತ ಕೊಟ್ಟಿದ್ದಾರೆ. ನಾವೀಗ ಅದನ್ನು BWSS ಟ್ರೀಟ್ಮೆಂಟ್ ಮಾಡಿ, ಸೆಕೆಂಡ್ ಟ್ರೀಟ್ಮೆಂಟ್ ಮಾಡಿ ನಮಗೆ ಕೊಡ್ತಾಯಿದ್ದಾರೆ. ನಾವೀಗ ವೃಷಭಾವತಿ ವ್ಯಾಲಿ ಈಗ 1700 ಕೋಟಿ ವೆಚ್ಚದಿಂದ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥದ್ದು ಕೆಲಸ ಮಾಡ್ತಾಯಿದ್ದೀವಿ ಈ ಭಾಗದಲ್ಲಿ. ಅಂದರೆ ಅಂತರ್ಜಲ ಹೆಚ್ಚು ಮಾಡಲಿಕ್ಕೆ. ಅದೇ ರೀತಿಯಾಗಿ ತುಂಗಭದ್ರಾ ನದಿಯಲ್ಲಿ ಅನೇಕ ಫ್ಯಾಕ್ಟ್ರಿಗಳಿರೋದ್ರಿಂದ, ನಮ್ಮ ಹರಿಹರನಲ್ಲಿ ಇರ್ತಕ್ಕಂಥ ಪಾಲಿಫೈಬರ್ ಪ್ಲಾಂಟ್ ಇದ್ರದ್ದು, ಮತ್ತು ಅನೇಕ ಕಡೆ ಶುಗರ್ ಫ್ಯಾಕ್ಟ್ರೀಸ್ಲಿಂದ ಈ ರೀತಿಯಾಗಿ ಮಾಲಿನ್ಯ ಆಗ್ತಕ್ಕಂಥದ್ದು ಎಲ್ಲರ ಗಮನದಲ್ಲಿ ಬಂತು. ಈಗ ಪೊಲ್ಯೂಷನ್ ಬೋರ್ಡ್ನವರು ಅದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸ್ಬೇಕಾಗ್ತದೆ. ಅದರ ನಂತರ ಈ ಫ್ಯಾಕ್ಟ್ರಿಗಳಿಗೆ ಸಹಿತ ಎಲ್ಲ ಕೊಡುವಂಥ ಸಂದರ್ಭದಲ್ಲಿ ಕಂಡೀಷನಲ್ಲೇ ಕೊಡ್ತಾರೆ. STPಗಳು ಹಾಕಿ ಸ್ವಚ್ಛತೆ ಮಾಡಿ ಕೊಡಬೇಕು ಅಂತ. ಈ ಸಮಸ್ಯೆ ಓವರಾಲ್ ಎಲ್ಲ ಸ್ಟೇಟ್ನಲ್ಲಿ ಎಲ್ಲ ಕಡೆನೂ ನೀವು ಏನು ಇದು ಅಭಿಯಾನ ಮಾಡ್ತಾಯಿದ್ದೀವಿ ಥ್ರೂಔಟು. ಇವತ್ತು ನಮ್ಮ ಕೆರೆಗಳ ಹತ್ರನೂ ಅನೇಕ ಕೆರೆಗಳಲ್ಲಿ ನಾನು ಕಳೆದ ಒಂದು ವಾರ ಹಿಂದೆ ಒಂದು ಮೀಟಿಂಗ್ ಮಾಡಿದ್ದೀನಿ. ನಾನು ನಮ್ಮ ಕೆರೆಗಳು ಸಹಿತ ಎಲ್ಲ ಏನೇನು ಪಟ್ಟಣ ಪ್ರದೇಶಗಳಿದ್ದಾವೆ, ಆ ಪಟ್ಟಣ ಪ್ರದೇಶಗಳಿರ್ತಕ್ಕಂಥ ಸೀವರೇಜ್ ವಾಟರ್ ಕೆರೆಗಳಲ್ಲಿ ಬರ್ತಾಯಿದೆ. ಅದರಿಂದ ಆ ವಾಟರ್ ವಾಸನೆ ಬರ್ತದೆ ಮತ್ತು ಅದ್ರ ಉಪಯೋಗ ಮಾಡಲಿಕ್ಕೆ ತೊಂದರೆ ಆಗ್ತದೆ. ನೀವು ಹೇಳಿರ್ತಕ್ಕಂಥ ರೀತಿಯಲ್ಲಿ ಜಾನುವಾರುಗಳಿಗಾಗ್ಬೋದು, ಮನುಷ್ಯರಿಗಾಗ್ಬೋದು ತೊಂದರೆ ಆಗ್ತಕ್ಕಂಥ ಸಂದರ್ಭ ಇದೆ. ಅದಕ್ಕಾಗಿ ನಾವು ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ನಾನು 2 ಬಾರಿ ಪತ್ರಗಳು ಬರೆದಿದ್ದೆ. ಈ ರೀತಿಯಾದಂಥ ಕಲುಷಿತವಾದಂಥ ಒಂದು ನೀರನ್ನು ಯಾವುದೇ ಕಾರಣಕ್ಕೆ ಕೆರೆಗಳಿಗೆ ಬಿಡಬಾರದು. ಕೆರೆಗಳ ನೀರಿನಿಂದ ಅಂತರ್ಜಲ ಹೆಚ್ಚಿಸೋದು ಮತ್ತು ನೇರವಾಗಿ ಉಪಯೋಗ ಮಾಡ್ತಕ್ಕಂಥ ಪದ್ಧತಿ ನಮ್ಮಲ್ಲಿದೆ. ಹಾಗಾಗಿ ಭಾಳ ಅದರ ಬಗ್ಗೆ ಜವಾಬ್ದಾರಿಯುತವಾಗಿ ಎಲ್ಲ ಟೌನ್ ಇರ್ಬೋದು, ಪಂಚಾಯತಿಗಳಿರ್ಬೋದು, ಯಾವುದೇ ಕಲುಷಿತ ನೀರನ್ನು ಕೆರೆಗಳಿಗೆ ಬೇರಬಾರ್ದು ಅಂತ ಉದ್ದೇಶ ಇದೇ ಕಾರಣಕ್ಕೆ. ಈಗ ಇಂಡಸ್ಟ್ರಿಗಳಿಗೆ ಎಷ್ಟು ಜವಾಬ್ದಾರಿ ಇರಬೇಕು? ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೂ ಇರಬೇಕಿತ್ತು, ಪೊಲೀಸ್ ಇಲಾಖೆಗಳಿಗೂ ಇರಬೇಕಿತ್ತು. ಯಾಕೆಂದರೆ ಅಟ್ ದ ಎಂಡ್ ಆಫ್ ದ ಡೇ ನೀವು ನೀರು ಕುಡಿತೀರಿ, ನಾವು ನೀರು ಕುಡಿತೀವಿ. ನೀರಿನ ವಿಚಾರದಲ್ಲಿ ರಾಜಕಾರಣಿಗಳು ಜನಸಾಮಾನ್ಯರೊಂದು ಬರಲ್ಲ, ಇಂಡಸ್ಟ್ರಿಯಲಿಸ್ಟ್ ಅಂತ ಬರೋದಿಲ್ಲ. ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಎಲ್ಲೋ ಒಂದು ಕಡೆ ಪೆನಾಲ್ಟಿ ಅವಾಯ್ಡ್ ಮಾಡೋದಕ್ಕೋ ಅಥವಾ ಅಂಡರ್ ದ ಟೇಬಲ್ ಏನೋ ಒಂದು ಕೊಟ್ಬಿಡೋಣ, ನಮ್ಮ ಪರ್ಮಿಷನ್ ಆಗುತ್ತಾ ಅನ್ನೊಂದು ಮೈಂಡ್ಸೆಟ್ಟಿಂದ ಜನ ಇವತ್ತಿಗೂ ಹೊರಗಡೆ ಬಂದಿಲ್ಲ. ಇಂಥ ವಿಚಾರವಾಗಿ ಒಂದು ಫುಲ್ ಸ್ಟಾಪು, ಒಂದು ಡೆಡ್ ಎಂಡ್ ಬೇಕೇ ಬೇಕಾಗಿದೆ. ಸೊ ಏನು ಸಜೆಸ್ಟ್ ಮಾಡ್ತೀರಾ ಅಥವಾ ಯಾವ ನಿಯಮವನ್ನು ತರ್ಬೋದು ಸರ್? ಇಲ್ಲ, ಅದನ್ನು ಅವರು ಏನು ಕಂಡೀಷನ್ಸ್ ಹಾಕಿರ್ತಾರೆ ಅದನ್ನು ಪಾಲಿಸಲೇಬೇಕು. ಯಾರು ಪಾಲಿಸ್ತಾ ಇಲ್ಲ ಅವರಿಗೆ ಸೀರಿಯಸ್ ಆಗಿ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೇಬೇಕಾಗ್ತದೆ. ಯಾಕಂದರೆ ಇದು ಜನರಿಗೆ ಹಾನಿ ಆಗ್ತಕ್ಕಂಥ ಪರಿಸ್ಥಿತಿ ಇರುವಂಥ ಸಂದರ್ಭದಲ್ಲಿ ನಾವು ಅದನ್ನು ಕಾನೂನಿನ ಪ್ರಕಾರ ಮತ್ತು ಏನು ಪೊಲ್ಯೂಷನ್ ಬೋರ್ಡ್ ಅದಕ್ಕಾಗಿ ಇರತಕ್ಕಂಥದ್ದು, ಈ ರೀತಿಯಾದಂಥ ವಾತಾವರಣದಲ್ಲಿ ಪೊಲ್ಯೂಷನ್ ಆಗಲಿಕ್ಕೆ ಅವಕಾಶ ಕೊಡಬಾರ್ದು ಅನ್ನೋದಕ್ಕೆ ಪೊಲ್ಯೂಷನ್ ಬೋರ್ಡ್ ಇರ್ತಕ್ಕಂಥದ್ದು. ಈಗಾಗಲೇ ನಮ್ಮ ನೂತನವಾಗಿ ಆಗಿರ್ತಕ್ಕಂಥ ಅಧ್ಯಕ್ಷರು ಅನೇಕ ಕಡೆ ಹೋಗಿ ಅವರು ತುಂಗಭದ್ರಾ ಪ್ರಾಜೆಕ್ಟ್ಗೂ ಬಂದಿದ್ದರು, ಹಾಸ್ಪಿಟ್ಲ್ಗೆ. ಈ ಕಡೆ ಬ್ಯಾಂಗ್ಳೂರು ಭಾಗದಲ್ಲಿ, ಕಾವೇರಿ ಭಾಗದಲ್ಲಿ, ಮೈಸೂರಿನಲ್ಲಿ ಎಲ್ಲ ಕಡೆನೂ ಅವರು ಅಭಿಯಾನ ಮಾಡಿದ್ದಾರೆ.
ಮಾಡಿದ್ದಾರೆ. ಮಾಡಿ ಜನರಿಗೆ ಮಾಹಿತಿ ಕೊಡ್ತಕ್ಕಂಥದ್ದು ಮತ್ತು ಅಧಿಕಾರಿಗಳಿಗೆ ಮತ್ತು ಫ್ಯಾಕ್ಟ್ರಿ ವ್ಯವಸ್ಥೆನವ್ರಿಗೆ ಅವ್ರಿಗೆಲ್ಲ ಸೂಚನೆಗಳು ಕೊಟ್ಟಿದ್ದಾರೆ, ಕಟ್ಟುನಿಟ್ಟಾದಂಥ ಆದೇಶ ಕೊಟ್ಟಿದ್ದಾರೆ. ಈಗ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಕಾನೂನುಬದ್ಧವಾಗಿ ನಾವು ಮಾಡಬೇಕಾಗ್ತದೆ. ಈಗ ನಮ್ಮದು ಸಹಿತ ಇರಿಗೇಷನಲ್ಲಿ ಇದೇ ಪ್ರಾಬ್ಲಮ್ ನಾವೆಲ್ಲ ಕೆರೆಗಳಲ್ಲಿ, ಅನೇಕ ಕೆರೆಗಳಲ್ಲಿ, ಪಟ್ಟಣ ಹಾಗೂ ಗ್ರಾಮ ಪ್ರದೇಶಗಳು ಬಗಲಾಗಿರ್ತಕ್ಕಂಥ ಕೆರೆಗಳಲ್ಲಿ ಈ ರೀತಿಯಾದಂಥ ಕಲುಷಿತ ವಾತಾವರಣ ಬರೋದ್ರಿಂದ ನಾವು ಅವ್ರಿಗೆಲ್ಲ ಸ್ಟ್ರಿಕ್ಟಾಗಿ ವಾರ್ನ್ ಮಾಡ್ತಾಯಿದ್ದೀವಿ ಮತ್ತು ಅವ್ರ ಮೇಲೆ ಆ್ಯಕ್ಷನ್ ಸೀರಿಯಸ್ ಆಗಿ ತಗೋಬೇಕಂತ ಪರಿಸ್ಥಿತಿ ಈಗ ಉದ್ಭವಿಸಿದೆ. ಇಷ್ಟಾಗಿತ್ತು ಸಚಿವರಾದಂಥ ಬೋಸರಾಜ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಿಪಬ್ಲಿಕ್ ಕನ್ನಡ ಅಭಿಯಾನಕ್ಕೆ ಸಚಿವರು ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೇವಲ ತುಂಗಭದ್ರಾ ಅಷ್ಟೇ ಅಲ್ಲ, ಅನೇಕ ನದಿಗಳು ಕಲುಷಿತಗೊಂಡಿವೆ. ಪ್ರತಿ ಜಿಲ್ಲೆಯ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ದೀನಿ ಅಂತ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ನಮ್ಮ ಅಭಿಯಾನವನ್ನ ಮೆಚ್ಚಿ ಪ್ರತಿಕ್ರಿಯಿಸಿದ್ದಾರೆ. ಕ್ರಮ ವಹಿಸಬೇಕು ಈ ಬಗ್ಗೆ ಅಂತ ನಿರ್ದೇಶನ ಕೊಟ್ಟಿದ್ದೇನೆ. ಪ್ರತಿ ಜಿಲ್ಲೆಯ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದೀನಿ. ಅಷ್ಟೇ ಅಲ್ಲ, ತಪ್ಪು ಮಾಡಿದವರ ವಿರುದ್ಧ ಕ್ರಮ ಆಗಬೇಕು ಅಂತ ಎನ್ಎಸ್ ಬೋಸರಾಜು ಹೇಳಿದ್ದಾರೆ. ಸಚಿವರಾದಂಥ ಎನ್ಎಸ್ ಬೋಸರಾಜು ಅವ್ರ ಜೊತೆಲಿದ್ದೇನೆ ಸರ್. ಈಗ ನೀರಾವರಿ ವಿಚಾರಕ್ಕೆ ಬಂದಾಗ ಈಗ ನಮ್ಮ ರಿಪಬ್ಲಿಕ್ ಕನ್ನಡ ಒಂದು ಅಭಿಯಾನ ಈಗ ಆರಂಭ ಮಾಡಿರುವಂಥದ್ದು. ರಾಜ್ಯದಲ್ಲಿರುವಂಥ ನದಿಗಳನ್ನು, ಈಗಾಗಲೇ ಒಂದಿಷ್ಟು ನದಿಗಳು ಸತ್ತು ಹೋಗಿದ್ದಾವೆ, ಬರಡಾಗ್ತಿದ್ದಾವೆ. ಇಲ್ಲಿ 2 ಎಕ್ಸಾಂಪಲ್ ಸರ್. ಒಂದು, ತುಂಗಭದ್ರಾ ಜಲಾಶಯಕ್ಕೆ ಅಥವಾ ನದಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಕೆಮಿಕಲ್ ನೀರು ಮಿಕ್ಸ್ ಆಗ್ತಾ ಇದೆ. ಅಂಡರ್ಗ್ರೌಂಡ್ ವಾಟರ್ ಹಾಳಾಗ್ತಾ ಇದೆ. ಮನೆಗಳಲ್ಲೂ ಅದೇ ನೀರು ಕುಡಿತಾ ಇದ್ದಾರೆ. ಕ್ಯಾನ್ಸರ್ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳು ಬರ್ತಾ ಇದೆ. ಇದೇ ಥರ ದಾವಣಗೆರೆಯಲ್ಲೂ ಕೂಡ ಒಂದಿಷ್ಟು ಇಶ್ಯೂಗಳನ್ನ ಈಗಾಗಲೇ ನಿಮಗೆ ಗಮನಕ್ಕೆ ತಂದಿದ್ದೇವೆ. ಇದನ್ನು ಯಾವ ಥರ ನೋಡ್ತೀರಾ, ಯಾವ ರೀತಿ ಸರಿಪಡಿಸ್ಬೇಕು ಅಂತೀರಾ? ಒಂದಿಷ್ಟು ಇಂಡಸ್ಟ್ರಿಗಳು ಗೊತ್ತಿದ್ದು ಕಾನೂನನ್ನು ನಾವು ಲೆಕ್ಕಕ್ಕೆ ಹಾಕೊಳ್ಳಲ್ಲ ಅಂತ ತ್ಯಾಜ್ಯವನ್ನು ನದಿಗೆ ಬಿಟ್ಟು ಜನರ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ. ಅಲ್ಲ, ಇದಾಗಲೇ ಇದು ಅನೇಕ ವರ್ಷಗಳಿಂದ ಇರುವಂಥ ಸಮಸ್ಯೆ. ಇವತ್ತು ತುಂಗಭದ್ರಾ ನದಿ ಇರ್ಬೋದು, ಈ ಬ್ಯಾಂಗ್ಳೂರಿನಲ್ಲಿ ನಾವು ನೋಡ್ತಾ ಇದ್ದೀವಿ. ವೃಷಭಾವತಿ ವ್ಯಾಲಿ ಅನೇಕರು ಬಂದು ನನಗೆ ರೆಪ್ರೆಸೆಂಟೇಷನ್ ಸಹಿತ ಕೊಟ್ಟಿದ್ದಾರೆ. ನಾವೀಗ ಅದನ್ನು BWSS ಟ್ರೀಟ್ಮೆಂಟ್ ಮಾಡಿ, ಸೆಕೆಂಡ್ ಟ್ರೀಟ್ಮೆಂಟ್ ಮಾಡಿ ನಮಗೆ ಕೊಡ್ತಾಯಿದ್ದಾರೆ. ನಾವೀಗ ವೃಷಭಾವತಿ ವ್ಯಾಲಿ ಈಗ 1700 ಕೋಟಿ ವೆಚ್ಚದಿಂದ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥದ್ದು ಕೆಲಸ ಮಾಡ್ತಾಯಿದ್ದೀವಿ ಈ ಭಾಗದಲ್ಲಿ, ಅಂದರೆ ಅಂತರ್ಜಲ ಹೆಚ್ಚು ಮಾಡಲಿಕ್ಕೆ. ಅದೇ ರೀತಿಯಾಗಿ ತುಂಗಭದ್ರಾ ನದಿಯಲ್ಲಿ ಅನೇಕ ಫ್ಯಾಕ್ಟ್ರಿಗಳಿರೋದ್ರಿಂದ, ನಮ್ಮ ಹರಿಹರನಲ್ಲಿರ್ತಕ್ಕಂಥ ಪಾಲಿಫೈಬರ್ ಪ್ಲಾಂಟ್ ಇದ್ರದ್ದು ಮತ್ತು ಅನೇಕ ಕಡೆ ಶುಗರ್ ಫ್ಯಾಕ್ಟ್ರೀಸ್ಲಿಂದ ಈ ರೀತಿಯಾಗಿ ಮಾಲಿನ್ಯ ಆಗ್ತಕ್ಕಂಥದ್ದು ಎಲ್ಲರ ಗಮನದಲ್ಲಿ ಬಂತು. ಈಗ ಪೊಲ್ಯೂಷನ್ ಬೋರ್ಡ್ನವರು ಅದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸ್ಬೇಕಾಗ್ತದೆ. ಅದರ ನಂತರ ಈ ಫ್ಯಾಕ್ಟ್ರಿಗಳಿಗೆ ಸಹಿತ ಎಲ್ಲ ಕೊಡುವಂಥ ಸಂದರ್ಭದಲ್ಲಿ ಕಂಡೀಷನಲ್ಲೇ ಕೊಡ್ತಾರೆ. STPಗಳು ಹಾಕಿ ಸ್ವಚ್ಛತೆ ಮಾಡಿ ಕೊಡಬೇಕು ಅಂತ. ಈ ಸಮಸ್ಯೆ ಓವರಾಲ್ ಎಲ್ಲ ಸ್ಟೇಟ್ನಲ್ಲಿ ಎಲ್ಲ ಕಡೆನೂ ನೀವು ಏನು ಇದು ಅಭಿಯಾನ ಮಾಡ್ತಾಯಿದ್ದೀವಿ ಥ್ರೂಔಟು. ಇವತ್ತು ನಮ್ಮ ಕೆರೆಗಳ ಹತ್ರನೂ ಅನೇಕ ಕೆರೆಗಳಲ್ಲಿ ನಾನು ಕಳೆದ ಒಂದು ವಾರ ಹಿಂದೆ ಒಂದು ಮೀಟಿಂಗ್ ಮಾಡಿದ್ದೀನಿ. ನಾನು ನಮ್ಮ ಕೆರೆಗಳು ಸಹಿತ ಎಲ್ಲ ಏನೇನು ಪಟ್ಟಣ ಪ್ರದೇಶಗಳಿದ್ದಾವೆ, ಆ ಪಟ್ಟಣ ಪ್ರದೇಶಗಳಿರ್ತಕ್ಕಂಥ ಸೀವರೇಜ್ ವಾಟರ್ ಕೆರೆಗಳಲ್ಲಿ ಬರ್ತಾಯಿದೆ. ಅದರಿಂದ ಆ ವಾಟರ್ ವಾಸನೆ ಬರ್ತದೆ ಮತ್ತು ಅದ್ರ ಉಪಯೋಗ ಮಾಡಲಿಕ್ಕೆ ತೊಂದರೆ ಆಗ್ತದೆ. ನೀವು ಹೇಳಿರ್ತಕ್ಕಂಥ ರೀತಿಯಲ್ಲಿ ಜಾನುವಾರುಗಳಿಗಾಗ್ಬೋದು, ಮನುಷ್ಯರಿಗಾಗ್ಬೋದು ತೊಂದರೆ ಆಗ್ತಕ್ಕಂಥ ಸಂದರ್ಭ ಇದೆ. ಅದಕ್ಕಾಗಿ ನಾವು ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ನಾನು 2 ಬಾರಿ ಪತ್ರಗಳು ಬರೆದಿದ್ದೆ. ಈ ರೀತಿಯಾದಂಥ ಕಲುಷಿತವಾದಂಥ ಒಂದು ನೀರನ್ನು ಯಾವುದೇ ಕಾರಣಕ್ಕೆ ಕೆರೆಗಳಿಗೆ ಬಿಡಬಾರದು. ಕೆರೆಗಳ ನೀರಿನಿಂದ ಅಂತರ್ಜಲ ಹೆಚ್ಚಿಸೋದು ಮತ್ತು ನೇರವಾಗಿ ಉಪಯೋಗ ಮಾಡ್ತಕ್ಕಂಥ ಪದ್ಧತಿ ನಮ್ಮಲ್ಲಿದೆ. ಹಾಗಾಗಿ ಭಾಳ ಅದರ ಬಗ್ಗೆ ಜವಾಬ್ದಾರಿಯುತವಾಗಿ ಎಲ್ಲ ಟೌನ್ ಇರ್ಬೋದು, ಪಂಚಾಯತಿಗಳಿರ್ಬೋದು, ಯಾವುದೇ ಕಲುಷಿತ ನೀರನ್ನು ಕೆರೆಗಳಿಗೆ ಬೇರಬಾರ್ದು ಅಂತ ಉದ್ದೇಶ ಇದೇ ಕಾರಣಕ್ಕೆ. ಈಗ ಇಂಡಸ್ಟ್ರಿಗಳಿಗೆ ಎಷ್ಟು ಜವಾಬ್ದಾರಿ ಇರಬೇಕು? ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೂ ಇರಬೇಕಿತ್ತು, ಪೊಲೀಸ್ ಇಲಾಖೆಗಳಿಗೂ ಇರಬೇಕಿತ್ತು. ಯಾಕೆಂದರೆ ಅಟ್ ದ ಎಂಡ್ ಆಫ್ ದ ಡೇ ನೀವು ನೀರು ಕುಡಿತೀರಿ, ನಾವು ನೀರು ಕುಡಿತೀವಿ. ನೀರಿನ ವಿಚಾರದಲ್ಲಿ ರಾಜಕಾರಣಿಗಳು ಜನಸಾಮಾನ್ಯರೊಂದು ಬರಲ್ಲ, ಇಂಡಸ್ಟ್ರಿಯಲಿಸ್ಟ್ ಅಂತ ಬರೋದಿಲ್ಲ. ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಎಲ್ಲೋ ಒಂದು ಕಡೆ ಪೆನಾಲ್ಟಿ ಅವಾಯ್ಡ್ ಮಾಡೋದಕ್ಕೋ ಅಥವಾ ಅಂಡರ್ ದ ಟೇಬಲ್ ಏನೋ ಒಂದು ಕೊಟ್ಬಿಡೋಣ, ನಮ್ಮ ಪರ್ಮಿಷನ್ ಆಗುತ್ತಾ ಅನ್ನೋ ಒಂದು ಮೈಂಡ್ಸೆಟ್ಟಿಂದ ಜನ ಇವತ್ತಿಗೂ ಹೊರಗಡೆ ಬಂದಿಲ್ಲ. ಇಂಥ ವಿಚಾರವಾಗಿ ಒಂದು ಫುಲ್ ಸ್ಟಾಪು, ಒಂದು ಡೆಡ್ ಎಂಡ್ ಬೇಕೇ ಬೇಕಾಗಿದೆ. ಸೊ ಏನು ಸಜೆಸ್ಟ್ ಮಾಡ್ತೀರಾ ಅಥವಾ ಯಾವ ನಿಯಮವನ್ನು ತರ್ಬೋದು ಸರ್? ಇಲ್ಲ, ಅದನ್ನು ಅವರು ಏನು ಕಂಡೀಷನ್ಸ್ ಹಾಕಿರ್ತಾರೆ ಅದನ್ನು ಪಾಲಿಸಲೇಬೇಕು. ಯಾರು ಪಾಲಿಸ್ತಾ ಇಲ್ಲ ಅವರಿಗೆ ಸೀರಿಯಸ್ ಆಗಿ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೇಬೇಕಾಗ್ತದೆ. ಯಾಕಂದರೆ ಇದು ಜನರಿಗೆ ಹಾನಿ ಆಗ್ತಕ್ಕಂಥ ಪರಿಸ್ಥಿತಿ ಇರುವಂಥ ಸಂದರ್ಭದಲ್ಲಿ ನಾವು ಅದನ್ನು ಕಾನೂನಿನ ಪ್ರಕಾರ ಮತ್ತು ಏನು ಪೊಲ್ಯೂಷನ್ ಬೋರ್ಡ್ ಅದಕ್ಕಾಗಿ ಇರತಕ್ಕಂಥದ್ದು, ಈ ರೀತಿಯಾದಂಥ ವಾತಾವರಣದಲ್ಲಿ ಪೊಲ್ಯೂಷನ್ ಆಗಲಿಕ್ಕೆ ಅವಕಾಶ ಕೊಡಬಾರ್ದು ಅನ್ನೋದಕ್ಕೆ
ಪೊಲ್ಯೂಷನ್ ಬೋರ್ಡ್ ಇರ್ತಕ್ಕಂಥದ್ದು. ಈಗಾಗಲೇ ನಮ್ಮ ನೂತನವಾಗಿ ಆಗಿರ್ತಕ್ಕಂಥ ಅಧ್ಯಕ್ಷರು ಅನೇಕ ಕಡೆ ಹೋಗಿ ಅವರು ತುಂಗಭದ್ರಾ ಪ್ರಾಜೆಕ್ಟ್ಗೂ ಬಂದಿದ್ದರು, ಹಾಸ್ಪಿಟ್ಲ್ಗೆ. ಈ ಕಡೆ ಬ್ಯಾಂಗ್ಳೂರು ಭಾಗದಲ್ಲಿ, ಕಾವೇರಿ ಭಾಗದಲ್ಲಿ, ಮೈಸೂರಿನಲ್ಲಿ ಎಲ್ಲ ಕಡೆನೂ ಅವರು ಅಭಿಯಾನ ಮಾಡಿದ್ದಾರೆ. ಮಾಡಿ ಜನರಿಗೆ ಮಾಹಿತಿ ಕೊಡ್ತಕ್ಕಂಥದ್ದು ಮತ್ತು ಅಧಿಕಾರಿಗಳಿಗೆ ಮತ್ತು ಫ್ಯಾಕ್ಟ್ರಿ ಓನರ್ಗೆ ಅವ್ರಿಗೆಲ್ಲ ಸೂಚನೆಗಳು ಕೊಟ್ಟಿದ್ದಾರೆ, ಕಟ್ಟುನಿಟ್ಟಾದಂಥ ಆದೇಶ ಕೊಟ್ಟಿದ್ದಾರೆ. ಈಗ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಕಾನೂನುಬದ್ಧವಾಗಿ ನಾವು ಮಾಡಬೇಕಾಗ್ತದೆ. ಈಗ ನಮ್ಮದು ಸಹಿತ ಮನಿರಿಗೇಷನಲ್ಲಿ ಇದೇ ಪ್ರಾಬ್ಲಮ್ ನಾವೆಲ್ಲ ಕೆರೆಗಳಲ್ಲಿ, ಅನೇಕ ಕೆರೆಗಳಲ್ಲಿ, ಪಟ್ಟಣ ಹಾಗೂ ಗ್ರಾಮ ಪ್ರದೇಶಗಳು ಬಗಲಾಗಿರ್ತಕ್ಕಂಥ ಕೆರೆಗಳಲ್ಲಿ ಈ ರೀತಿಯಾದಂಥ ಕಲುಷಿತ ವಾತಾವರಣ ಬರೋದ್ರಿಂದ ನಾವು ಅವ್ರಿಗೆಲ್ಲ ಸ್ಟ್ರಿಕ್ಟಾಗಿ ವಾರ್ನ್ ಮಾಡ್ತಾಯಿದ್ದೀವಿ ಮತ್ತು ಅವ್ರ ಮೇಲೆ ಆ್ಯಕ್ಷನ್ ಸೀರಿಯಸ್ ಆಗಿ ತಗೋಬೇಕಂತ ಪರಿಸ್ಥಿತಿ ಈಗ ಉದ್ಭವಿಸಿದೆ. ಇಷ್ಟಾಗಿತ್ತು ಸಚಿವರಾದಂಥ ಬೋಸರಾಜ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.